ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಮಗೆ ಒಟ್ಟಾಗಿ ಸೇರಿ ಪ್ರಾರ್ಥಿಸಲು ಸಾಧ್ಯವಾಗಿದ್ದಕ್ಕೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇಂದು ನಾವು ಆಲಿಸುವ ದೇವರ ವಾಕ್ಯ ನಿಮಗೆ ಒಂದು ಉಳಿತು ಸೌಖ್ಯವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಸ್ವರ್ಗದ ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲಿ. ಎಲ್ಲಾ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಜೀವನದಲ್ಲಿ ನರಳುತ್ತಿರುವ ಎಲ್ಲ ಕಷ್ಟ, ನಷ್ಟ, ತಡೆಗಳು ಮಾರ್ಪಟ್ಟು ಸ್ವರ್ಗದ ದೇವರು ಇಂದು ಅನುಗ್ರಹಿಸುವ ಅನುಭವ ನಿಮಗೆ ಉಂಟಾಗಲಿ. ನಾವೆಲ್ಲರೂ ಸೇರಿ ಪ್ರಾರ್ಥಿಸುವುದು ದೇವರ ಒಂದು ಅನುಗ್ರಹವಾಗಿದೆ. ದೇವರ ವಾಕ್ಯವನ್ನಾಗಿದೆ ನಾವು ಆಲಿಸುವುದು. ಅದರ ಎಲ್ಲಾ ಉಳಿತು ಅನುಗ್ರಹ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂದು ಮಾಡುವ ಅನೇಕ ಕಾರ್ಯಗಳನ್ನು ನೆನೆಸಿ ಇಂದು ಮುಂಜಾನೆ ನಿರೀಕ್ಷೆಯಿಂದ ಉತ್ಸಾಹದಿಂದ ಎದ್ದಿರುವ ಎಲ್ಲಾ ಕಾರ್ಯಗಳಿಗಾಗಿ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಇಂದು ನಾವು ಆಲಿಸುವ ವಾಕ್ಯ ಕೀರ್ತನೆಗಳು 3ನೇ ಅಧ್ಯಾಯ 1ರಿಂದ 3ರವರೆಗೆ ವಾಕ್ಯವನ್ನು ಆಲಿಸೋಣ. ಪ್ರಭು, ನನಗೆ ವಿರೋಧಿಗಳು ಅನೇಕ, ನನಗೆದುರಾಗಿ ನಿಂತವರು ಅತ್ಯಧಿಕ. ಈತನಿಗೆ ದೇವರ ನೆರವೇನಿತೋ, ಇಂತಿದೆ ಹಲವರ ಕೆಣಕು ಮಾತು. ನೀನಾದರೂ ಪ್ರಭು ನನಗೆ ರಕ್ಷೆ, ವಿಜಯದಾತ, ನಾನು ತಲೆ ಎತ್ತಿ ನಡೆಯುವಂತೆ ಮಾಡುವಾತ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಆಲಿಸಿದ್ದ ಹಾಗೆ ಅನುಭವ ಇಲ್ಲವಾದರೂ ಬೇರೆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮನ್ನು ಎದುರಿಸುವವರು, ನಮ್ಮನ್ನು ತಮಾಷೆ ಮಾಡುವವರು, ನಮ್ಮನ್ನು ದೂರ ಮಾಡಿದವರು, ಮಾನಸಿಕವಾಗಿ ಒತ್ತಡ ನೀಡಿದವರು, ಬೇಡದ ಇಲ್ಲಸಲ್ಲದ ಮಾತುಗಳನ್ನು ನುಡಿದವರು, ಹೀಗೆ ಅನೇಕ ಕಾರ್ಯಗಳು ಸಂಕಟಗಳಲ್ಲಿ ಆಗಿದ್ದೀರಾ? ಬಹಳ ಸಮಸ್ಯೆಯಿಂದ ಸಂಕಟದಲ್ಲಿ ಕುಗ್ಗಿ ಹೋಗಿದ್ದೀರಾ? ಪರವಾಗಿಲ್ಲ ಕಂದ, ಒಮ್ಮೆ ಹೇಳು, ದೇವರೇ ನೀವಾಗಿದ್ದೀರಾ ನನ್ನ ರಕ್ಷಣೆ, ಮಹಿಮೆಯು. ದಾವಿದನು ನುಡಿಯುತ್ತಾನೆ, ನನಗೆ ಒಂದು ಕೆಡುಕು ಬರಬೇಕಾದರೆ ನನ್ನ ದೇವರು ನನಗೆ ರಕ್ಷಣೆ ಕವಚವಾಗಿದ್ದಾರೆ, ಅವರನ್ನು ಸೋಲಿಸಿ ನನ್ನ ಹತ್ತಿರ ಬರಲು ಸಾಧ್ಯವಿಲ್ಲವೆಂದು. ಆ ರಕ್ಷಣೆ ಕವಚವನ್ನು ಒಡೆದು ಹಾಕಲು ಯಾರು ಪ್ರಬಲರು ಇಲ್ಲವೆಂದು. ಅದರ ಒಳಗೆ ಆಗಿದೆ ನಾನು ವಾಸಿಸುವುದು. ದಾವಿದನ ಒಂದು ಉತ್ತಮ ಜ್ಞಾನವಾಗಿದೆ ಇದು. ನಾನು, ನನ್ನ ಕುಟುಂಬವು ಈ ರಕ್ಷಣೆ ಕವಚದ ಒಳಗಿದ್ದೇವೆ ಎಂದು ವಿಶ್ವಾಸಿಸಿ ಹೇಳೋಣ. ಹಲ್ಲೆಲೂಯಾ. ನಮ್ಮನ್ನು ತಲೆ ಎತ್ತಿ ನಿಲ್ಲಿಸುವ ನಮಗೆ ಒಂದು ದೇವರಿದ್ದಾರೆ. ನಾವು ಅನೇಕರ ಮುಂದೆ ನಾಚಿಗೆ ಪಟ್ಟು ಅವಮಾನಿತರಾಗಿರಬಹುದು, ಸೋತ ವ್ಯಕ್ತಿಗಳಾಗಿರಬಹುದು, ಅನೇಕರನ್ನು ಫೇಸ್ ಮಾಡಲು ಕಷ್ಟವಿರಬಹುದು, ಬಹಳ ಕುಗ್ಗಿದ ವ್ಯಕ್ತಿಯಾಗಿರಬಹುದು, ಅನೇಕ ಕಾರ್ಯಗಳಿಂದ ನಮ್ಮ ತಲೆ ತಗ್ಗಿ ಹೋಗಿರಬಹುದು. ಪ್ರಿಯರೇ, ವಿಶ್ವಾಸಿಸಿ, ದೇವರಾದ ಕರ್ತರು ನಿನ್ನೊಂದಿಗೆ ಹೇಳುತ್ತಿದ್ದಾರೆ. ದೇವರು ನಿನ್ನ ತಲೆ ಎತ್ತಿ ನಿಲ್ಲಿಸುತ್ತಾರೆ. ನಿನ್ನನ್ನು, ನಿನ್ನ ಕುಟುಂಬವನ್ನು ಅಂತಸ್ತಿಗೆ ಏರಿಸುತ್ತಾರೆ. ದೇವರು ಉನ್ನತಕ್ಕೆ ಏರಿಸುತ್ತಾರೆ. ಹಲ್ಲೆಲೂಯಾ. ನೀವು ವಿಶ್ವಾಸಿಸಿ ಹೇಳಿ ಪ್ರಿಯರೇ. ಹೀಗೆ ಇಂದು ಆಲಿಸಿದ ವಾಕ್ಯದಲ್ಲಿ ನನ್ನನ್ನು ದೇವರು ಅಭಿಷೇಕಿಸುತ್ತಾರೆ ಎಂದು. ಇಂದು ದುಃಖವಿದ್ದರೂ ನನ್ನ ತಲೆ ತಗ್ಗಿ ಹೋಗಲು ದೇವರು ನನ್ನನ್ನು ಅನುಮತಿಸುವುದಿಲ್ಲ. ನನ್ನ ಶಿರಸ್ಸನ್ನು ದೇವರು ಉನ್ನತಕ್ಕೆ ಏರಿಸುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯವನ್ನು ಸಾಧಾರಣದ ರೀತಿ ಆಲಿಸಬಾರದು. ನಮ್ಮ ಜೀವನ ಅವಸ್ಥೆಯನ್ನು ನೋಡಿ ದೇವರು ಹೇಳುತ್ತಿದ್ದಾರೆ, ಇಂದು ಆಲಿಸುವ ವಾಕ್ಯ ಇಂದು ಜೀವಿಸುವ ದೇವರ ರಕ್ಷಾ ಕವಚವಾಗಿದೆ. ನಿನ್ನನ್ನು ತಲೆ ಎತ್ತಿ ನಿಲ್ಲಿಸುವುದು. ಆಮೆನ್. ನಿನ್ನನ್ನು ಎಲ್ಲಿಯೂ ತಲೆ ತಗ್ಗಿ ಹೋಗಲು ದೇವರು ಬಿಡುವುದಿಲ್ಲ. ನಿನ್ನ ಭವಿಷ್ಯ, ನಿನ್ನ ಕುಟುಂಬ, ನಿನ್ನ ಕನಸು ಕುಗ್ಗಿ ಹೋಗುವುದಿಲ್ಲ, ನಾಶವಾಗುವುದಿಲ್ಲ. ನಿನ್ನ ದೇವರು ನಿನ್ನ ಜೊತೆಗಿದ್ದಾರೆ, ನಿನ್ನ ರಕ್ಷಣೆಯ ಕವಚವಾಗಿದ್ದಾರೆ. ಹಲ್ಲೆಲೂಯಾ. ದೇವರು ನಿನ್ನ ಶಿರಸ್ಸನ್ನು ತಲೆ ಎತ್ತಿ ನಿಲ್ಲಿಸುತ್ತಾರೆ. ಆಮೇನ್. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಹ್ಯಾವ್ ಎ ಬ್ಲೆಸ್ಡ್ ಡೇ, ಹ್ಯಾವ್ ಎ ಸಕ್ಸಸ್ಫುಲ್ ಡೇ, ಹ್ಯಾವ್ ಎ ಗ್ಲೋರಿಯಸ್ ಡೇ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.